ಶ್ರೀ ಗುರುಭ್ಯೋ ನಮಃ. ಅಣುಭಾಷ್ಯದ ವ್ಯಾಖ್ಯಾನ ರೂಪವಾದ ತತ್ವಮಂಜರಿಯಲ್ಲಿ ಈ 2ನೇ ಅಧ್ಯಾಯದ 3ನೇ ಪಾದದ ಮೊದಲನೇ ಸೂತ್ರ ನಾವೀಗ ನೋಡಬೇಕಾದದ್ದು. ಅಲ್ಲಿ ಕಳೆದ ದಿವಸ ನಾವೇನು ಸಂಗತಿಗಳನ್ನು ನೋಡಿದ್ದೀವಿ ಅದರದ್ದು ಒಂದಷ್ಟು ವಿವರಣವನ್ನು ನೋಡಬೇಕಾಗಿದೆ. 38ನೇ ಗದ್ಯ ಭಾಗದಲ್ಲಿ ಆರಂಭದಲ್ಲಿ ಹಿಂದಿನ ದಿವಸದ ಪಾಠ ಆಗಿದೆ, ಆದರೆ ಮತ್ತೊಂದ್ಸಲ ಸ್ಪಷ್ಟೀಕರಣಕ್ಕಾಗಿ ಅದನ್ನು ಹೇಳ್ತಿದ್ದೇನೆ. ನಾನು ಯದುಕ್ತಂ ಪ್ರಥಮಾಧ್ಯಾಯ ಸರ್ವಮೀಶಾಧೀನಮಿತಿ ತದ್ ಅಸಾಧ್ವಿವ. ಸಕಲವೂ ಕೂಡ ಭಗವಂತನ ಅಧೀನ ಅಂತ ಹೇಳಿದ್ರಲ್ಲ ನೀವು ಪ್ರಥಮಾಧ್ಯಾಯದಲ್ಲಿ, ಅದೇನಷ್ಟು ಸರಿಯಲ್ಲ. ಯಾಕೆಂದ್ರೆ ಸ್ವಪ್ನದಲ್ಲಿ ಕಂಡ ವಸ್ತುಗಳಾಗಲಿ ಆ ವಸ್ತುಗಳ ಜ್ಞಾನ ಆಗಲಿ ಭಗವಂತನ ಅಧೀನವಲ್ಲ. ನೀವು ಈ ಹಿಂದೆ ಈ ಪಾಠ ಮಾಡಿದ್ದನ್ನು ಕೇಳಿ ಮತ್ತೆ ಇದನ್ನು ಕೇಳುವವರು ಮತ್ತೆ ಪುಸ್ತಕವನ್ನು ಮುಂದೆ ಇಟ್ಕೊಂಡು ನೋಡುವವರು ಹೀಗೆ ನೋಡಬೇಕು. ಸ್ವಪ್ನದಲ್ಲಿ ಕಂಡ ವಸ್ತುಗಳು ಭಗವಂತನ ಅಧೀನವಲ್ಲ, ಸ್ವಪ್ನದಲ್ಲಿ ಕಂಡ ವಸ್ತುಗಳ ಜ್ಞಾನವೂ ಭಗವಂತನ ಅಧೀನ ಅಲ್ಲ ಅಂತ ಎರಡೆರಡನ್ನ ಅವರು ತೋರಿಸ್ಕೊಡ್ತಾ ಇದ್ದಾರೆ ನಮಗೆ ಪ್ರಶ್ನೆ ಮಾಡುವವರು. ನೀವು ಆ ಸಂಸ್ಕೃತ ವಾಕ್ಯ ನೋಡುವಾಗ ಹೀಗೆ ನೋಡಿ, ತೇಷಾಂ ತತ್ಪ್ರತೀತೇಶ್ಚ ಈಶಾಧೀನತ್ವ ಅಭಾವಾತ್. ಸ್ವಪ್ನದಲ್ಲಿ ಕಂಡ ವಸ್ತುಗಳು ಮತ್ತು ಅವುಗಳ ಜ್ಞಾನ ಇವೆರಡೂ ಕೂಡ ಭಗವಂತನ ಅಧೀನ ಅಲ್ಲ. ನಿಮ್ಮ ಅಧ್ಯಯನ ಸೌಕರ್ಯಕ್ಕಾಗಿ ಹೀಗೆ ಯಾರು ಮಾಡ್ಕೊಳ್ಬಹುದು ನೀವು ಬೇಕಾದ್ರೆ. ಸ್ವಪ್ನ ಪದಾರ್ಥಾನ ಅತ್ಯಂತ ಅಸತ್ವೇನ ತತ್ಪ್ರತೀತೇ ಬಾಹ್ಯ ಪದಾರ್ಥ ಅಜ್ಞಾನಾಧೀನತ್ವೇನ ತೇಷಾಂ ತತ್ಪ್ರತೀತೇಶ್ಚ ಈಶಾಧೀನತ್ವ ಅಭಾವಾತ್ ಅಂತಿದೆಯಲ್ಲ, ಅಲ್ಲಿರೋ ಸಂಸ್ಕೃತ ವಾಕ್ಯವನ್ನೇ ತುಂಡರಿಸಿ ಹೀಗೆ ಬರ್ಕೊಳ್ಳಿ. ಅದಾದ್ಮೇಲೆ ಆ ಕನ್ನಡದ ವಾಕ್ಯವನ್ನ ನೀವು ಅದನ್ನ ಅಧ್ಯಯನ ಮಾಡ್ಲಿಕ್ಕೆ ಸುಲಭ ಆಗ್ತದೆ. ಪಾಠ ಕೇಳುವವರು ನಾ ಹೇಳಿದ ರೆಕಾರ್ಡಿಂಗ್ ಅನ್ನು ಕೇಳ್ತಾ ಈ ವಾಕ್ಯವನ್ನು ಬರ್ಕೊಳ್ಳಿ. ಸ್ವಾಪ್ನ ಪದಾರ್ಥಾನಾಂ ಅತ್ಯಂತ ಅಸತ್ಯತ್ವೇನ ತೇಷಾಂ ಈಶಾಧೀನತ್ವ ಅಭಾವಾತ್. ಈ ವಾಕ್ಯ ಬರ್ಕೊಳ್ಳಿ. ಈ ಥರ ಬರ್ಕೊಂಡ ವಾಕ್ಯಕ್ಕೆ ಮಾತ್ರ ಅರ್ಥ ನೋಡುವ ಪ್ರಯತ್ನ ಮಾಡಿ. ಈ ವಾಕ್ಯ ಆ ತತ್ವಮಂಜರಿಯ ವಾಕ್ಯದ ಒಂದು ಭಾಗ ಅಷ್ಟೇ. ಇದು ಅಲ್ಲಿರೋ ಶಬ್ದಗಳನ್ನೇ ನಾನು ಸೇರಿಸ್ಕೊಂಡಿದ್ದೇನೆ. ಸ್ವಾಪ್ನ ಅಂದ್ರೆ ಸ್ವಪ್ನದಲ್ಲಿ ಕಂಡ ವಸ್ತುಗಳು ಅತ್ಯಂತ ಅಸತ್ಯ ಆದ್ರಿಂದ ಅವು ಭಗವಂತನ ಅಧೀನವಲ್ಲ, ಹೀಗೆ ಅರ್ಥ. ಅದಕ್ಕೆ ಜಗತ್ತಿನಲ್ಲಿ ಯಾವುದು ಸತ್ಯವಾಗಿದೆ ಅದು ಯಾರ್ದಾದ್ರೂ ಒಬ್ಬರು ಅಧೀನವಾಗಿರ್ಬೇಕು. ಒಂದು ಘಟ, ಒಂದು ಪಟ, ಒಂದು ಮಠ, ಮನೆ, ಇವೆಲ್ಲವೂ ಕೂಡ ಸತ್ಯವಾಗಿವೆ. ಸತ್ಯವಾಗಿರುವುದರಿಂದ ಅವು ಅದರ ಯಜಮಾನನ ಅಧೀನವಾಗಿರ್ತವೆ. ಸರಿಯಾ? ಆದ್ರೆ ಅತ್ಯಂತ ಅಸತ್ಯವಾಗಿದ್ದು ಯಾರ್ದಾರ ಅಧೀನ ಯಾಕಾಗಿರ್ಬೇಕು? ಶಶವಿಷಾಣ ಮತ್ತು ಶುಕ್ತಿ ರಜತಗಳು ಯಾರ್ದಾರು ಅಧೀನವಾಗಿರುವ ಅಗತ್ಯ ಇಲ್ಲ. ಹೀಗೆ ಸತ್ಯವಾದದ್ದು ಮಾತ್ರ ಯಾರ್ದಾರು ಅಧೀನವಾಗಿರ್ಬೇಕು, ಅತ್ಯಂತ ಅಸತ್ಯವಾದದ್ದು ಯಾರ್ದಾರು ಅಧೀನವಾಗುವ ಅಗತ್ಯವಿಲ್ಲ ಅಂತನ್ನೋದನ್ನ ಮೊದಲು ತಿಳ್ಕೊಳ್ಳಿ. ಈಗ ಸ್ವಾಪ್ನ ಪದಾರ್ಥಾನಾಂ ಅತ್ಯಂತ ಅಸತ್ಯತ್ವೇನ ತೇಷಾಂ ಈಶಾಧೀನತ್ವ ಅಭಾವಾತ್ ಅನ್ನುವ ತುಂಡು ವಾಕ್ಯದ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ಸ್ವಪ್ನದಲ್ಲಿ ಕಂಡ ವಸ್ತುಗಳು, ತೇಷಾಂ ಅಂದ್ರೆ ಸ್ವಪ್ನದಲ್ಲಿ ಕಂಡ ವಸ್ತುಗಳು ಈಶನ ಅಧೀನವಲ್ಲ. ಯಾಕೆ ಈಶನ ಅಧೀನವಲ್ಲ ಅಂದ್ರೆ ಅವು ಅತ್ಯಂತ ಅಸತ್ಯ ಆದ್ರಿಂದ. ಅವು ಶಶವಿಷಾಣ ಮತ್ತು ಶುಕ್ತಿ ರಜತಗಳಿಗೆ ಸಮಾನವಾಗಿರುವುದರಿಂದ, ಅತ್ಯಂತ ಅಸತ್ಯ ಆಗಿರುವುದರಿಂದ ಅವುಗಳನ್ನ ನಿಯಮಿಸಲಿಕ್ಕೆ ಭಗವಂತನ ಅಗತ್ಯವಿಲ್ಲ ಅಂತ ಹೀಗೆ ಮೊದಲು ಇದನ್ನು ತಿಳ್ಕೊಳ್ಳಿ. ಇನ್ನೊಂದು ವಾಕ್ಯ, ಆ ತತ್ವಮಂಜರಿಯ ವಾಕ್ಯದಲ್ಲಿರುವಂತೆ ಇನ್ನು ಮುಂದಿನ ಇನ್ನೊಂದು ಸಂಗತಿ ಇದೆಯಲ್ಲ, ಅದರ ಜ್ಞಾನ ತತ್ಪ್ರತೀತೇಶ್ಚ ಅಂತ. ತತ್ಪ್ರತೀತೇ ಅನ್ನೋದನ್ನ ಹೀಗೆ ಬರೆಸ್ತೇನೆ, ನೀವು ಅದನ್ನ ತಿಳ್ಕೊಳ್ಳಿ. ಸ್ವಾಪ್ನ ವಸ್ತುಗಳ ಜ್ಞಾನವೆಂಬುದು ಬಾಹ್ಯ ವಸ್ತುಗಳ ಅಜ್ಞಾನದ ಅಧೀನವಾಗಿದೆ. ಸಂಸ್ಕೃತದಲ್ಲಿ ಮೊದಲು ಹೀಗೆ ಬರ್ಕೊಳ್ಳಬೇಕಾದ್ರೆ, ಸ್ವಾಪ್ನ ಪದಾರ್ಥ ಪ್ರತೀತೇ ಬಾಹ್ಯ ಪದಾರ್ಥ ಅಜ್ಞಾನ ಅಧೀನತ್ವೇನ ತಸ್ಯಾಹ ಅಪಿ ಈಶಾಧೀನತ್ವ ಅಭಾವಾತ್. ಹೀಗೆ ವಾಕ್ಯ. ತತ್ಪ್ರತೀತೇ ಅಂತ ಅಲ್ಲಿ ಏನಿದೆ ಅದನ್ನ ಸ್ವಾಪ್ನ ಪದಾರ್ಥ ಪ್ರತೀತೇ
ಸ್ವಾಪ್ನ ವಸ್ತುಗಳ ಪದಾರ್ಥಗಳ ಜ್ಞಾನವು ಭಾಷ್ಯಾರ್ಥ ಅಜ್ಞಾನ ಅಧೀನತ್ವೇನ, ಭಾಷ್ಯ ವಸ್ತುಗಳ ಅಜ್ಞಾನಕ್ಕೆ ಅಧೀನವಾಗಿರುವುದರಿಂದ, ಇದು ಕಾರಣ ತೋರಿಸಿದಾಗೆ. ತಸ್ಯಾಹ ಈಶಾಧೀನತ್ವ ಅಭಾವಾತ್ ಅಂತ ಹೀಗೆ ವಾಕ್ಯ ಬರ್ಕೊಳ್ಳಿ. ಹೀಗೆ ವಾಕ್ಯ ಬರ್ಕೊಂಡು ಅದಕ್ಕೆ ಕನ್ನಡದಲ್ಲಿ ಅರ್ಥ ನೋಡಿ. ಮೊದಲಿನೊಂದು ವಾಕ್ಯ ಅದು ಸ್ವಪ್ನ ವಸ್ತುಗಳ ಕುರಿತಾಗಿ ಆಯಿತು. ಮತ್ತೆ ಎರಡನೇ ವಾಕ್ಯ ಸ್ವಪ್ನ ವಸ್ತುಗಳ ಜ್ಞಾನದ ಕುರಿತಾಗಿ ಬರುವಂಥ ವಾಕ್ಯ. ತತ್ವಮಂಜರಿಯಲ್ಲಿರುವ ಶಬ್ದಗಳನ್ನೇ ಬಳಕೆ ಮಾಡಿಕೊಂಡು ಎರಡು ವಾಕ್ಯ ಮಾಡಿದ್ದೇನೆ ಅಷ್ಟೆ. ಅದು ಓದುಗರಿಗೆ ಸುಲಭ ಆಗ್ತದೆ ಅಂತ ಹೇಳಿ. ತತ್ಪ್ರತೀತಿ ಅಂದರೆ ಸ್ವಾಪ್ನ ವಸ್ತುಗಳ ಪ್ರತೀತಿಗೆ ಭಾಷ್ಯ ವಸ್ತುಗಳ ಅಜ್ಞಾನ ಅಂತ ಅನ್ನೋದು ಕಾರಣ. ನಾನು ಕಳೆದ ದಿವಸ ಕೂಡ ಅದನ್ನು ಹೇಳಿದ್ದೆ. 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, ಮನಸ್ಸು ಇವೆಲ್ಲವೂ ಕೂಡ ಉಪರತವಾಗಿದ್ದಾಗ, ಕೆಲಸ ಮಾಡುವುದನ್ನು ನಿಲ್ಲಿಸಿದ್ದಾಗ ಬಾಹ್ಯ ಪದಾರ್ಥಗಳ ಜ್ಞಾನವು ಬರುವುದು ನಿಂತಾಗ ಸ್ವಾಪ್ನ ವಸ್ತುಗಳು ಕಾಣುತ್ತವೆ. ಬಾಹ್ಯ ಪದಾರ್ಥಗಳ ಅಜ್ಞಾನದ ಅಧೀನ ಅಂದ್ರೆ ಏನರ್ಥ? ಬಾಹ್ಯ ಪದಾರ್ಥಗಳ ಜ್ಞಾನವು ಬರುವುದು ನಿಂತಾಗ ಸ್ವಾಪ್ನ ವಸ್ತುಗಳು ಕಾಣುತ್ತವೆ, ಸ್ವಾಪ್ನ ವಸ್ತುಗಳ ಪ್ರತೀತಿ ನಮಗಾಗ್ತದೆ ಅಂತ ಅರ್ಥ. ಆದ್ರಿಂದ ಇಲ್ಲಿ ಕಾರಣ ಯಾವುದು? ಬಾಹ್ಯ ಪದಾರ್ಥಗಳ ಅಜ್ಞಾನ. ಬಾಹ್ಯ ಪದಾರ್ಥಗಳ ಅಜ್ಞಾನವೇ ಕಾರಣ. ಸ್ವಾಪ್ನ ವಸ್ತುಗಳ ಪ್ರತೀತಿ ಅಂತನ್ನುವುದು ಕಾರ್ಯ. ಅದನ್ನು ಕೂಡ ನೀವು ಒಂದ್ಸರಿ ನಿಮ್ಮ ಕಣ್ಣೆದುರಿಗೆ ಬರ್ಕೊಂಡು ಓದಬೇಕು. ಎಲ್ಲರೂ ಕೂಡ ಬರ್ಕೊಂಡು ಅದ್ರ ಕಡೆ ನೋಡಿದಾಗ ಮಾತ್ರ ಗೊತ್ತಾಗ್ತದೆ. ಇಲ್ಲದೆ ಹೋದ್ರೆ ಮೂಲ ವಾಕ್ಯ ಮಾತ್ರ ನೋಡಿದ್ರೆ ನಿಮಗೆ ಏನೂ ಅರ್ಥ ಆಗ್ಲಿಕ್ಕಿಲ್ಲ, ಗೊಂದಲ ಆಗ್ತದೆ. ಕಾರಣ ಬಾಹ್ಯ ಪದಾರ್ಥಗಳ ಅಜ್ಞಾನ. ಅಜ್ಞಾನ ಅಂದ್ರೆ ತಪ್ಪು ತಿಳುವಳಿಕೆ ಅಲ್ಲ. ಅಜ್ಞಾನ ಅಂದ್ರೆ ಜ್ಞಾನ ಬರದೇ ಇರುವಿಕೆ ಅಂತ ಅರ್ಥ. ಜ್ಞಾನ ಬರುವುದು ನಿಲ್ಲುವುದು ಅಂತ ಅರ್ಥ. ಬಾಹ್ಯ ಪದಾರ್ಥಗಳ ಜ್ಞಾನ ನಿಲ್ಲುವುದು ಅಥವಾ ಬಾಹ್ಯ ಪದಾರ್ಥಗಳ ಅಜ್ಞಾನವು ಕಾರಣ. ಸ್ವಾಪ್ನ ವಸ್ತುಗಳ ಜ್ಞಾನ ಎಂಬುದು ಕಾರ್ಯ. ಹೀಗೆ ಕಾರಣ ಕಾರ್ಯ ಭಾವವನ್ನು ಬರ್ಕೊಳ್ಳಿ. ಆದ್ರಿಂದ ಇಲ್ಲಿ ಭಗವಂತ ಮಾಡುವುದೇನಿಲ್ಲ. ಕನಸಿನಲ್ಲಿ ಕಾಣುವ ವಸ್ತುಗಳನ್ನ ಭಗವಂತ ತೋರಿಸುವುದಕ್ಕೇನು ಅರ್ಥ ಇಲ್ಲ. ಈಶಾಧೀನತ್ವ ಅಭಾವಾತ್. ಎಲ್ಲಿಯವರೆಗೆ ಬಾಹ್ಯ ಪದಾರ್ಥಗಳ ಜ್ಞಾನ ಅಂತನ್ನುವುದು ಬರ್ತಾ ಇರ್ತದೋ ಅಲ್ಲಿಯವರೆಗೆ ಸ್ವಪ್ನ ಕಾಣುವುದಿಲ್ಲ. ಯಾವಾಗ ಬಾಹ್ಯ ಪದಾರ್ಥಗಳ ಜ್ಞಾನವು ಬರುವುದು ನಿಲ್ಲುತ್ತದೋ ಆಗ ಬಾಹ್ಯ ಪದಾರ್ಥಗಳ ಅಜ್ಞಾನದಿಂದಾಗಿ ಸ್ವಪ್ನ ವಸ್ತುಗಳ ಜ್ಞಾನ ಆಗ್ತದೆ ಅಂತ ಹೀಗರ್ಥ. ತತ್ಪ್ರತೀತೆ ಸ್ವಪ್ನ ಪದಾರ್ಥ ಪ್ರತೀತೆ ಬಾಹ್ಯ ಪದಾರ್ಥ ಅಜ್ಞಾನ ಅಧೀನತ್ವೇನ ತಸ್ಯಾಹ ಈಶಾಧೀನತ್ವ ಅಭಾವಾತ್. ಅದು ಭಗವಂತನ ಅಧೀನವಲ್ಲ. ಅದು ಯಾರ ಅಧೀನ? ಬಾಹ್ಯ ಪದಾರ್ಥಗಳ ಅಜ್ಞಾನದ ಅಧೀನ. ಅದು ಕಾರಣ ಯಾವುದು? ಬಾಹ್ಯ ಪದಾರ್ಥಗಳ ಅಜ್ಞಾನ ಅಂತ ಅನ್ನೋದು ಕಾರಣ, ಸ್ವಪ್ನ ವಸ್ತುಗಳ ಜ್ಞಾನ ಅಂತ ಅನ್ನೋದು ಕಾರ್ಯ. ಇಲ್ಲಿ ಈಶ್ವರನ ಇಚ್ಛೆ, ಈಶ್ವರನ ಶಕ್ತಿ ಇದ್ಯಾವುದು ಕೂಡ ಯಾವ ರೀತಿಯಿಂದ ಕಾರಣವಲ್ಲ ಅಂತ ಇದಿಷ್ಟು ಒಂದು ಅಂಶ. ಹೀಗೆ ಇವೆರಡು ವಾಕ್ಯದಿಂದ ಬಾಹ್ಯ ವಸ್ತುಗಳ ಜ್ಞಾನ ಬರಲಿಕ್ಕೆ ಏನು ಕಾರಣ ಅಂತ ನಾವು ಚರ್ಚೆ ಮಾಡಿದ್ವಿ. ನಾನು ಪ್ರಮಾದದಿಂದ ಬಾಹ್ಯ ವಸ್ತುಗಳ ಜ್ಞಾನ ಬರಲಿಕ್ಕೆ ಅಂತ ಹೇಳಿದ್ರೆ ಅದನ್ನು ನೀವು ತಿದ್ಕೋಬೇಕು. ಸ್ವಾಪ್ನ ವಸ್ತುಗಳು ಅಂತ ತಿದ್ಕೋಬೇಕು. ಸ್ವಾಪ್ನ ವಸ್ತುಗಳ ಜ್ಞಾನವು ಬರಲಿಕ್ಕೆ ಏನು ಕಾರಣ ಅಂದ್ರೆ ಬಾಹ್ಯ ಪದಾರ್ಥಗಳ ಅಜ್ಞಾನವು ಕಾರಣ ಅಂತ ನಾವು ತೀರ್ಮಾನ ಮಾಡಿದೆವು. ಹೀಗೆ ಕಾರಣ ಯಾವುದು ಕಾರ್ಯ ಯಾವುದು ಅಂತ ನಮಗೆ ತೀರ್ಮಾನ ಆಗಿದೆ. ಬಾಹ್ಯ ಪದಾರ್ಥಗಳ ಅಜ್ಞಾನವು ಕಾರಣ, ಸ್ವಾಪ್ನ ವಸ್ತುಗಳ ಜ್ಞಾನ ಅಂತ ಅನ್ನೋದು ಕಾರ್ಯ ಅಂತ ತೀರ್ಮಾನ ಆಗಿದೆ. ಇನ್ನು ಮುಂದೆ ತಥಾ ಸ್ವಾಪ್ನ ತಿರೋಧಾನಮಪಿ ನ ಈಶಾಧೀನಂ. ಸ್ವಾಪ್ನ ವಸ್ತುಗಳು, ಸ್ವಪ್ನದಲ್ಲಿ ಕಂಡ ವಸ್ತುಗಳು ತಿರೋಧಾನ ಆಗುವುದು, ಕಣ್ಮರೆಯಾಗುವುದು,
ಅದು ಕೂಡ ಭಗವಂತನ ಅಧೀನವಲ್ಲ. ಇಲ್ಲಿಯವರೆಗೆ ಸ್ವಪ್ನ ವಸ್ತುಗಳು ಕಾಣುವುದು ಹೇಗೆ ಅಂತ ಚಿಂತನೆ ಮಾಡಿದೆವು. ಈಗ ಸ್ವಪ್ನ ವಸ್ತುಗಳು ಕಣ್ಮರೆ ಆಗುವುದು ಹೇಗೆ ಅಂತ ಚಿಂತನೆ ಮಾಡ್ತಾ ಇದ್ದೇವೆ. ಅದು ಭಗವಂತನ ಅಧೀನವಲ್ಲ. ಯಾಕೆ ಅಂದ್ರೆ ಹಿಂದೆ ಏನು ಕಾರಣ ಕಾರ್ಯಭಾವ ಬರ್ಕೊಂಡಿದ್ದೀವಲ್ಲ ನಾವು, ಅದನ್ನೊಂದ್ಸರಿ ನೋಡೋಣ. ಕಾರಣ ಇದ್ದಾಗ ಕಾರ್ಯ ಆಗಬೇಕು. ಕಾರಣಕ್ಕೇನಾದ್ರೂ ಧಕ್ಕೆ ಬಂದ್ರೆ ಕಾರ್ಯಕ್ಕೂ ಕೂಡ ಧಕ್ಕೆ ಬರ್ತದೆ. ಕಾರ್ಯ ಯಾವುದು? ಸ್ವಪ್ನ ವಸ್ತುಗಳ ಜ್ಞಾನ, ಅದು ಕಾರ್ಯ. ಸರಿಯಾ? ಅದಕ್ಕೆ ಕಾರಣ ಯಾವುದು? ಬಾಹ್ಯ ವಸ್ತುಗಳ ಅಜ್ಞಾನ. ಬಾಹ್ಯ ವಸ್ತುಗಳ ಅಜ್ಞಾನ ಅಂತನ್ನೋದು ಕಾರಣ, ಸ್ವಪ್ನ ವಸ್ತುಗಳ ಜ್ಞಾನ ಅಂತನ್ನೋದು ಕಾರ್ಯ. ಇದನ್ನ ನಾವು ನೋಡಿದ್ದೇವೆ. ಕಾರಣಕ್ಕೆ ಧಕ್ಕೆ ಬಂದಾಗ ಕಾರ್ಯಕ್ಕೂ ಕೂಡ ಧಕ್ಕೆ ಬರ್ತದೆ. ಕಾರಣ ಯಾವುದು? ಬಾಹ್ಯ ವಸ್ತುಗಳ ಅಜ್ಞಾನವೆಂಬ ಕಾರಣಕ್ಕೆ ಧಕ್ಕೆ ಬಂದಾಗ ಸ್ವಪ್ನ ವಸ್ತುಗಳ ಜ್ಞಾನವೆಂಬ ಕಾರ್ಯಕ್ಕೂ ಕೂಡ ಧಕ್ಕೆ ಬರ್ತದೆ. ಸ್ವಪ್ನ ವಸ್ತುಗಳ ಜ್ಞಾನ ಅಂತನ್ನುವುದು ಕಾರ್ಯ, ಅದಕ್ಕೆ ಧಕ್ಕೆ ಬರುವುದು ಅಂದ್ರೆ ಸ್ವಪ್ನ ವಸ್ತುಗಳು ಕಣ್ಮರೆಯಾಗುವುದು, ತಿರೋಹಿತ ಆಗುವುದು ಅಂತ ಅರ್ಥ. ಹಾಗಾದ್ರೆ ಸ್ವಪ್ನ ವಸ್ತುಗಳು ತಿರೋಹಿತ ಆಗಲಿಕ್ಕೆ ಏನು ಕಾರಣ ಅಂದ್ರೆ ಅದರ ಕಾರಣಕ್ಕೆ ಧಕ್ಕೆ ಬರುವುದೇ ಕಾರಣ. ಕಾರಣ ಯಾವುದು? ಬಾಹ್ಯ ಪದಾರ್ಥಗಳ ಅಜ್ಞಾನ. ಬಾಹ್ಯ ಪದಾರ್ಥಗಳ ಅಜ್ಞಾನಕ್ಕೆ ಧಕ್ಕೆ ಬರಬೇಕು ಅಂದ್ರೆ ಮನಸ್ಸು ಮತ್ತು ಇಂದ್ರಿಯಗಳೆಲ್ಲವೂ ಕೂಡ ಉಪರತಾಗಿದ್ದು ಎಚ್ಚೆತ್ತುಕೊಳ್ಬೇಕು. ಎಚ್ಚೆತ್ತುಕೊಂಡು ಬಾಹ್ಯ ಪದಾರ್ಥಗಳ ಜ್ಞಾನ ಕೊಡ್ಲಿಕ್ಕೆ ಪ್ರಾರಂಭಿಸಬೇಕು. ಹೀಗೆ ಬಾಹ್ಯ ಪದಾರ್ಥಗಳ ಅಜ್ಞಾನ ಇತ್ತಲ್ಲ ಈ ಹಿಂದೆ, ಆ ಅಜ್ಞಾನ ಹೊರಟು ಹೋಗಿ ಜ್ಞಾನ ಬರ್ಲಿಕ್ಕೆ ಪ್ರಾರಂಭ ಕಾಣಬೇಕು. ಬಾಹ್ಯ ಪದಾರ್ಥಗಳ ಜ್ಞಾನ ಬರ್ಲಿಕ್ಕೆ ತೊಡಗಬೇಕು. ಹಾಗೆ ತೊಡಗಿದಾಗ ಸ್ವಪ್ನದಲ್ಲಿ ಕಂಡ ವಸ್ತುಗಳು ಕೂಡ ತಾನಾಗೆ ಕಣ್ಮರೆ ಆಗಿಬಿಡ್ತವೆ. ತಥಾ ಸ್ವಪ್ನ ತಿರೋಧಾನಮಪಿ ನ ಈಶಾಧೀನಂ, ಭಗವಂತನ ಅಧೀನ ಅಲ್ಲ ಅದು. ಯಾಕೆಂದ್ರೆ ಸ್ವಪ್ನ ಪ್ರತೀತೇ, ಸ್ವಪ್ನದಲ್ಲಿ ಕಂಡ ವಸ್ತುಗಳ ಜ್ಞಾನವೆಂಬ ಕಾರ್ಯಕ್ಕೆ ಬಾಹ್ಯ ಪದಾರ್ಥಗಳ ಅಜ್ಞಾನವೆಂಬುದೇ ಕಾರಣ. ಈ ಕಾರ್ಯವು ಆ ಕಾರಣದ ಅಧೀನವಾಗಿದೆ. ಆದ್ರಿಂದ ತದ ಅಪ್ರತೀತೇ, ಇಲ್ಲಿ ಎಲ್ಲ ಕಡೆನೂ ಕೂಡ ದೀರ್ಘವಾದ ವಾಕ್ಯಗಳು ಇರ್ತವೆ. ಕಾರ್ಯಕಾರಣ ಸಂಬಂಧ ಮೊದಲು ತೋರಿಸಿ ಆಮೇಲೆ ಅದು ರಿಸಲ್ಟ್ ಏನು ಅಂತ ತೋರಿಸ್ತಿರ್ತಾರೆ. ಸ್ವಪ್ನ ಪ್ರತೀತೇ ಬಾಹ್ಯಾರ್ಥ ಅಜ್ಞಾನ ಅಧೀನತ್ವೇನ ಅಂತಿದೆಯಲ್ಲ, ಅದನ್ನ ನೀವು ಬೇಕಾದ್ರೆ ಸ್ವಪ್ನ ಪ್ರತೀತಿಂ ಪ್ರತಿ ಬಾಹ್ಯಾರ್ಥ ಅಜ್ಞಾನಮೇವ ಕಾರಣಂ ಅಂತ ಇನ್ನೊಂದ್ಸರಿ ಆ ಕಾರ್ಯಕಾರಣ ಭಾವ ಬರ್ಕೊಳ್ಳಿ. ಸ್ವಪ್ನ ವಸ್ತುಗಳ ಜ್ಞಾನಕ್ಕೆ ಬಾಹ್ಯ ವಸ್ತುಗಳ ಅಜ್ಞಾನವೇ ಕಾರಣವಾಗಿದೆ. ಅಜ್ಞಾನಮೇವ ಕಾರಣಂ. ಕಾರಣವು ನಿಯಾಮಕ, ಕಾರ್ಯವು ಅಧೀನ, ಕಾರಣದ ಅಧೀನ. ಆದ್ರಿಂದ ಈಗ ಒಂದ್ಸರಿ ಅಲ್ಲಿ ಫುಲ್ ಸ್ಟಾಪ್ ಹಾಕೊಂಡು ಹೀಗೆ ಕಾರಣವಾಗಿದೆ ಅಂತ ತಿಳ್ಕೊಂಡು ಆದ್ದರಿಂದ ಅಂತ ಹೀಗೆ ಓದಿ. ನೀವು ಶಾಸ್ತ್ರವನ್ನು ಓದುವಾಗ ಎಲ್ಲಾ ಕಡೆಯೂ ಕೂಡ ಹೀಗೊಂದು ತೃತೀಯ ವಿಭಕ್ತಿ ಇದ್ದು ಆ ಕಾರ್ಯಕಾರಣ ಭಾವದಿಂದಾಗಿ ಮುಂದಿನ ಒಂದು ಏನೋ ವಿಷಯವನ್ನು ಅವರು ಪ್ರತಿಪಾದನೆ ಮಾಡಿ ಹೊರಟಿದ್ದಾರೆ ಅಂತಾದಾಗ ಅದು ತುಂಬಾ ದೀರ್ಘ ಅಂತ ಅನಿಸಿದಾಗ ಇದು ಎಲ್ಲಾ ಕಡೆನೂ ಕೂಡ ಹೀಗೆ ಒಂದು ಕಾರ್ಯಕಾರಣ ಭಾವವಿದೆ, ಹೀಗೊಂದು ವಿಷಯವಿದೆ ಅಂತ ನಿಲ್ಲಿಸ್ಕೊಂಡು ಹೀಗೆ ವಿಷಯ ಇರುವುದರಿಂದ ಅಂತ ಮತ್ತೆ ಪ್ರಾರಂಭಿಸಿ. ಶಾಸ್ತ್ರ ಓದುವ ಸುಲಭ ಆಗ್ತದೆ. ತದ ಅಪ್ರತೀತೇ ಅಂದ್ರೆ ಸ್ವಪ್ನ ವಸ್ತುಗಳ ಅಜ್ಞಾನವು, ಅರ್ಥಾತ್ ಸ್ವಪ್ನ ವಸ್ತುಗಳ ತಿರೋಧಾನವು, ಬಾಹ್ಯಾರ್ಥ ಜ್ಞಾನ ಅಧೀನತ್ವ ಔಚಿತ್ಯಾತ್. ಬಾಹ್ಯ ವಸ್ತುಗಳ ಜ್ಞಾನದ ಅಧೀನವಾಗುವುದೇ ಉಚಿತ. ಬಾಹ್ಯ ಪದಾರ್ಥಗಳ ಅಜ್ಞಾನವೆಂಬ ಕಾರಣಕ್ಕೆ ಧಕ್ಕೆ ಬರುವುದು ಅಂದ್ರೆ, ಅಜ್ಞಾನಕ್ಕೆ ಧಕ್ಕೆ ಬರುವುದು ಅಂದ್ರೆ ಜ್ಞಾನ ಬರುವುದೇ ಅಂತಾನೆ ಅರ್ಥ ಅಲ್ಲ. ನಮ್ಮಲ್ಲಿ ಏನಾದ್ರು ಕೊರತೆ ಇದೆ, ಆ ಕೊರತೆಗೆ ಧಕ್ಕೆ ಬರುವುದು ಅಂದ್ರೆ ಕೊರತೆ ಹೋಗಿ ಅಲ್ಲಿ ಸಮೃದ್ಧಿ ಹುಟ್ಟುವುದು ಅಂತ ಅರ್ಥ. ಬಾಹ್ಯ ಪದಾರ್ಥವೆಂಬ ಅಜ್ಞಾನಕ್ಕೆ ಧಕ್ಕೆ ಬರುವುದು ಅಂತಂದ್ರೆ ಬಾಹ್ಯ ಪದಾರ್ಥಗಳ ಜ್ಞಾನವು ಬರ್ಲಿಕ್ಕೆ ತೊಡಗುವುದು ಅಂತಾನೆ ಅರ್ಥ. ಸರಿಯಾ? ಆದ್ರಿಂದ ಬಾಹ್ಯ ಪದಾರ್ಥಗಳ ಅಜ್ಞಾನವೆಂಬ ಕಾರಣಕ್ಕೆ ಧಕ್ಕೆ ಬಂದಾಗ, ಅರ್ಥಾತ್ ಬಾಹ್ಯ ಪದಾರ್ಥಗಳ ಜ್ಞಾನವೇ ಬರಲಿಕ್ಕೆ ತೊಡಗಿದಾಗ, ಆಗ
ಸ್ವಪ್ನ ವಸ್ತುಗಳು ಕೂಡ ತಿರೋಹಿತ ಆಗಿಬಿಡ್ತವೆ ಅಂತ ಹೀಗೆ ಅದರ ತಾತ್ಪರ್ಯ ಆಗ್ತದೆ. ಆದ್ದರಿಂದ ಈ ತಿರೋಧಾನವೂ ಕೂಡ, ಸ್ವಪ್ನ ವಸ್ತುಗಳ ತಿರೋಧಾನವೂ ಕೂಡ ಈಶನ ಅಧೀನ ಅಂತ ಹೇಳಲಿಕ್ಕೆ ಯಾವುದೇ ರೀತಿಯಾದ ಸಾಮಂಜಸ್ಯ ಇಲ್ಲ. ಹೊರತು ಅವು ಸ್ವಪ್ನ ಬಾಹ್ಯ ವಸ್ತುಗಳ ಜ್ಞಾನದ ಅಧೀನವಾಗಿರುವುದೇ ಉಚಿತ. ಇದಿಷ್ಟು ಹಿಂದೆ ಹೇಳಿದ ಸಂಗತಿ ಆಯಿತು. ಮುಂದೆ ಆ ತತ್ವಮಂಜರಿಯಲ್ಲಿ ನೋಡೋಣ. ಜಾಗೃತ್ ಸುಷುಪ್ತಿ ಅವಸ್ಥೆಯವರಪಿ ನ ಈಶಾಧೀನತ್ವಂ. ಇನ್ನು ಮುಂದೆ ಈ ಸ್ವಪ್ನಾವಸ್ಥೆ ಬಗ್ಗೆ ನಾವು ಇಲ್ಲಿಯವರೆಗೆ ಮಾತಾಡಿದ್ದಾಯ್ತು. ಈಗ ಮುಂದೆ ಜಾಗೃತ ಅವಸ್ಥೆ ಮತ್ತು ಸುಷುಪ್ತಿ ಅವಸ್ಥೆಗಳ ಬಗ್ಗೆ ವಿಚಾರ ಮಾಡೋಣ. ಅವು ಕೂಡ ಭಗವಂತನ ಅಧೀನವಲ್ಲ. ಹಾಗಾದ್ರೆ ಅವು ಯಾರ ಅಧೀನ ಅಂತ ಪ್ರಶ್ನೆ ಬಂದ್ರೆ, ಅವು ಕಾಲದ ಅಧೀನ ಅಂತ ನಾವು ಹೀಗೆ ಹೇಳಬೇಕಾಗ್ತದೆ. ಭಗವಂತನ ಅಧೀನ ಅಲ್ಲ ಅವು, ಹೊರತು ಕಾಲದ ಅಧೀನವಾಗಿವೆ. ಹಾಗಾದ್ರೆ ಅವು ಯಾವುದರ ಅಧೀನ ಅಂತಂದ್ರೆ, ತಯೋ ಕಾಲಾಧೀನತ್ವ ಅನುಭವಾತ್. ಕಾಲ, ಅದೃಷ್ಟ ಇತ್ಯಾದಿಗಳ ಅಧೀನವಾಗಿದೆ ಅದು, ಹೊರತು ಅವು ಈ ಭಗವಂತನ ಅಧೀನವಾಗಿಲ್ಲ. ಯಾಕೆ ಹಾಗೆ ಹೇಳಬೇಕು? ಸ್ವಪ್ನದ ಬಗ್ಗೆ ಶಾಸ್ತ್ರದಲ್ಲಿ ಇರುವಂತ ಕೆಲವು ಉಲ್ಲೇಖಗಳನ್ನು ನೋಡೋಣ ಅಂತ ಇದ್ದಾರೆ ಅವರು. ಸ್ವಪ್ನದಲ್ಲಿ ಜೀವನಿಗೆ ಏನಾಗ್ತದೆ? ಸುಷುಪ್ತವು ಜೀವಸ್ಯ ಸತಾ ಸೌಮ್ಯ ಸದಾ ಸಂಪನ್ನ ಇತಿ ಶ್ರುತ್ಯ ಈಶಪ್ರಾಪ್ತ್ಯುಕ್ತ್ಯ ತದಧೀನತ್ವ ಉಪಗಮೆ ತದಾ ನಾಡೀಷು ಸುಪ್ತೋ ಭವತಿ ಇತಿ ಶ್ರುತಿ ವಿರೋಧ. ಸ್ವಪ್ನದಲ್ಲಿ ಜೀವನ ಸ್ಥಿತಿ ಏನಿರ್ತದೆ ಅಂತ ನೋಡೋಣ. ಒಂದು ವಾಕ್ಯ ಹೇಳ್ತಾ ಇದೆ, ತದಾ ಸೌಮ್ಯ ಸತಾ ಸೌಮ್ಯ ತದಾ ಸಂಪನ್ನ ಅಂತ. ಸೌಮ್ಯ ಅಂತ ಆ ಗುರುವು ಶಿಷ್ಯನಿಗೆ ಮಾಡುವಂಥ ಒಂದು ಸಂಬೋಧನೆ. ಅವನೇನು ಹೇಳ್ತಿದ್ದಾನೆ ಅಂದ್ರೆ, ಸತಾ ತದಾ ಆ ನಿದ್ರಾವಸ್ಥೆಯಲ್ಲಿ ಸತಾ ಸಚ್ಛಬ್ದವಾಚ್ಯನಾದ ಭಗವಂತನಿಂದ ಸಂಪನ್ನ ಸಂಪರ್ಕವುಳ್ಳವನಾಗಿರ್ತಾನೆ ಜೀವ ಅಂತ. ಇತಿ ಶ್ರುತ್ಯ, ಈ ಒಂದು ವೇದವಾಕ್ಯದಿಂದ ಈಶಪ್ರಾಪ್ತ್ಯುಕ್ತ್ಯ, ಜೀವನು ಈಶನ ಅಧೀನವಾಗಿರ್ತಾನೆ, ಈಶನನ್ನು ಪಡೆದಿರ್ತಾನೆ, ಈಶನ ಸಂಬಂಧವನ್ನು ಪಡೆದಿರ್ತಾನೆ ಅಂತ ಬಂದಿರುವುದರಿಂದ, ಈಶನ ಸಂಪರ್ಕದಲ್ಲಿರ್ತಾನೆ ಅಂತ ಬಂದಿರುವುದರಿಂದ ಅವನು ಭಗವಂತನ ಅಧೀನನಾಗಿದ್ದಾನೆ ಅಂತ ಒಂದು ವೇಳೆ ಹೇಳಿದರೆ, ತದಧೀನತ್ವ ಉಪಗಮೆ, ಭಗವಂತನ ಅಧೀನನಾಗಿದ್ದಾನೆ ಅಂತ ಒಂದು ವೇಳೆ ಹೇಳಿದರೆ, ಆವಾಗ ಮತ್ತೊಂದು ವೇದವಾಕ್ಯದ ವಿರೋಧ ಇದೆ. ಅದೇನು? ತದಾ ನಾಡೀಷು ಸುಪ್ತೋ ಭವತಿ ಅಂತ. ಅವನು ಆ ಸ್ವಪ್ನದಲ್ಲಿ ಅಲ್ಲ ಮಲಗಿರುವ ಅವಸ್ಥೆಯಲ್ಲಿ ನಾಡಿಗಳಲ್ಲಿ ಇರ್ತಾನೆ ಅಂತ ಒಂದು ವೇದವಾಕ್ಯ ಹೇಳ್ತಾ ಇದೆ. ಹೀಗೆ ಒಂದು ವೇದವಾಕ್ಯ ಹೇಳ್ತಾ ಇದೆ ಜೀವ ಪರಮಾತ್ಮನನ್ನು ಹೊಂದಿರ್ತಾನೆ ಅಂತ, ಮತ್ತೊಂದು ವೇದವಾಕ್ಯ ಹೇಳ್ತಾ ಇದೆ ಜೀವ ನಾಡಿಯನ್ನು ಹೊಂದಿರ್ತಾನೆ ಅಂತ. ಹೀಗೆ ಪರಸ್ಪರ ವಿರೋಧ ಇದೆ. ಆದ್ದರಿಂದ ಈ ನಿದ್ರಾವಸ್ಥೆ ಅಂತೂ ಭಗವಂತನ ಅಧೀನವಲ್ಲ. ಎರಡು ಶ್ರುತಿಗಳ ನಡುವೆ ವಿರೋಧ ಬಂದಿರುವುದರಿಂದ ಆ ವೇದವಾಕ್ಯದ ಅರ್ಥ ತದಾ ಸೌಮ್ಯ ಇತಿ ಶಿಷ್ಯಂ ಪ್ರತಿ ಗುರೋಹ ಸಂಬೋಧನಂ. ತದಾ ಸುಷುಪ್ತಿ ಕಾಲೇ ಜೀವ ಸತಾ ಸಚ್ಛಬ್ದವಾಚ್ಯನಾದ ಭಗವಂತನೊಂದಿಗೆ ಸಂಪನ್ನ ಸಂಪರ್ಕ ಹೊಂದಿರುತ್ತಾನೆ, ಅವನ ಜೊತೆಗೂಡಿರುತ್ತಾನೆ ಅಂತ ಹೀಗರ್ಥ. ಇದು ನಿದ್ರೆ ಅಂತ ಅನ್ನುವುದು ಹೀಗೆ ಭಗವಂತನ ಅಧೀನ ಅಲ್ಲ ಅಂತ ನಾವು ನೋಡಿದ್ದಾಯ್ತು. ಇನ್ನ ನಿದ್ರೆಯಿಂದ ಏಳುವುದು ಯಾರ ಅಧೀನ ಅಂತ ಅನ್ನೋದನ್ನು ಆಲೋಚನೆ ಮಾಡಬೇಕು. ಅದು ಭಗವಂತನ ಅಧೀನವಲ್ಲ. ಹಾಗಾದ್ರೆ ಯಾರ ಅಧೀನ ನಿದ್ರೆಯಿಂದ ಏಳುವುದು? ಸುಪ್ತ ಪ್ರಬೋಧಸ್ಯ ಮೂರ್ಛಾಯಾಶ್ಚ ಅಂತಿದೆ. ನಾನು ಅಧ್ಯಯನ ಸೌಕರ್ಯಕ್ಕಾಗಿ ಆ ನಿದ್ರೆಯಿಂದ ಎಚ್ಚೆತ್ತುಕೊಳ್ಳುವುದು ಅನ್ನೋದನ್ನು ಮಾತ್ರ ಎತ್ತುಕೊಂಡಿದ್ದೇನೆ. ನಿದ್ರೆಯಿಂದ ಎಚ್ಚೆತ್ತುಕೊಳ್ಳುವುದು ಅಂತ ಅನ್ನೋದು ಭಗವಂತನ ಅಧೀನ ಅಲ್ಲ. ಹಾಗೆ ಇನ್ಯಾರ ಅಧೀನ ಅಂತಂದ್ರೆ ಭೇರೀತಾಡನಾದಿ ಅಧೀನತ್ವ ಅನುಭವಾತ್. ಜೀವ ನಿದ್ದೆಯಿಂದ ಯಾವಾಗ ಎಚ್ಚೆತ್ತುಕೊಳ್ತಾನೆ? ಭೇರೀತಾಡನಾದಾಗ,
ಜೋರಾಗಿ ನಗಾರಿ ಬಾರಿಸಿದಾಗ ಅಥವಾ ಅಲಾರಾಮ್ ಶಬ್ದ ಕೇಳಿದಾಗ ಅವನು ಎಚ್ಚೆತ್ಕೋತಾನೆ. ಇದೇ ನಮಗೆ ಅನುಭವಿಸಿದ್ದ ಹಾಗಿದೆ. ಹಾಗಾದ್ರೆ ನಿದ್ದೆಯೂ ಭಗವಂತನ ಅಧೀನ ಅಲ್ಲ, ನಿದ್ದೆಯಿಂದ ಜೀವ ಏಳುವುದೂ ಭಗವಂತನ ಅಧೀನ ಅಲ್ಲ. ಇನ್ನ ಮೂರ್ಛಾವಸ್ಥೆ ಅಂತ ಒಂದಿದೆ, ಅದು ಯಾರ ಅಧೀನ ಅಂತೀಗ ಪ್ರಶ್ನೆ ಮಾಡಿದಾಗ ಅದೂ ಕೂಡ ಭಗವಂತನ ಅಧೀನ ಅಲ್ಲ. ಮತ್ತೆ ಹಾಗಾದ್ರೆ ಮೂರ್ಛಾವಸ್ಥೆಗೆ ಏನು ಕಾರಣ ಅಂದ್ರೆ, ಮೂರ್ಛಾವಸ್ಥೆಗೆ ತೀವ್ರವಾದಂತಹ ನೋವು, ದೈಹಿಕ ಆಘಾತ, ಮಾನಸಿಕ ಆಘಾತಗಳೇ ಕಾರಣ. ಭೇರಿತಾಡನಾದಿ ಅನುಭವ ಅಧೀನತ್ವ ಅಂತಿದೆಯಲ್ಲ, ನಿದ್ರೆಯಿಂದ ಎಚ್ಚೆತ್ತುಕೊಳ್ಳಿಕ್ಕೆ ಭೇರಿತಾಡನ ಕಾರಣ. ಮತ್ತೆ ಮೂರ್ಛೆ ಹೋಲಿಕ್ಕೆ ಏನು ಕಾರಣ ಅಂದ್ರೆ, ತೀವ್ರವಾದ ದೈಹಿಕ ಮಾನಸಿಕ ಆಘಾತಗಳೇ ಮೂರ್ಛೆ ಹೋಲಿಕ್ಕೆ ಕಾರಣ ಅಂತ ಆದಿಪದದಿಂದ ಇಟ್ಕೋಬೇಕು. ಇದಲ್ಲದೆ ಈ ಮೂರ್ಛಾವಸ್ಥೆಯ ಬಗ್ಗೆ ಮತ್ತೊಂದು ಕಂಪ್ಲೇಂಟ್ ಇದೆ ನಮ್ಮದು ಅಂತ, ಮತ್ತೊಂದು ಆಕ್ಷೇಪ ಇದೆ ನಮ್ಮದು ಅಂತ ಅವರು ಹೇಳ್ತಾ ಇದ್ದಾರೆ. ಅದೇನು ಆಕ್ಷೇಪ ಅಂದ್ರೆ, ಈ ಮೂರ್ಛಾವಸ್ಥೆಯಲ್ಲಿ ಜೀವ ಎಲ್ಲಿರ್ತಾನೆ? ಭಗವಂತನಿಂದ ಹೊರತಾಗಿ ಕಣ್ಣು ಮೊದಲಾದ ಕಡೆ ಇರ್ತಾನೋ ಹೇಗೆ? ಒಂದ್ ಕಡೆ ಬೇರೆ ಬೇರೆ ಥರದ ಉಲ್ಲೇಖಗಳು ಕಾಣ್ತವೆ. ಅದಕ್ಕೆ ಅವ್ರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮೂರ್ಛಾವಸ್ಥೆಯಲ್ಲಿ ಭಗವಂತನಿಗಿಂತ ಹೊರತಾಗಿ ಕಣ್ಣು ಮೊದಲಾದ ಕಡೆ ಜೀವ ಇದ್ದರೆ ಆಗ ಅದು ಹೆಚ್ಚು ಕಡಿಮೆ ಜಾಗೃತ ಅವಸ್ಥೆ ಇದ್ದ ಹಾಗೆ ಆಯ್ತು. ಜಾಗೃತ ಅವಸ್ಥೆಯಲ್ಲಿ ಅಲ್ಲಿಯೂ ಕೂಡ ಇರ್ತಾನೆ ಭಗವಂತ. ಜೀವ ಜಾಗೃತ ಅವಸ್ಥೆಯಲ್ಲಿ ಕಣ್ಣಿನಲ್ಲೇ ಇರ್ತಾನೆ. ದಕ್ಷಿಣಾಕ್ಷಿ ಮುಖೇ ವಿಶ್ವ ಮನಸ್ಸಿ ಅಂತಸ್ತು ತೈಜಸಃ ಅಂತ ಹೀಗೆ ಮುಂಡಕೋಪನಿಷತ್ತು ಅಂತ ನೆನಪು, ಅದರ ಉಲ್ಲೇಖ ಇದೆ. ಮಾಂಡೂಕೋಪನಿಷತ್ತು ಇರಬೇಕು. ದಕ್ಷಿಣಾಕ್ಷಿ ಮುಖೇ ವಿಶ್ವ, ಭಗವಂತನ ವಿಶ್ವ ಎಂಬ ರೂಪ ನಮ್ಮ ಕಣ್ಣಿನಲ್ಲಿದೆ, ಬಲಗಣ್ಣಿನಲ್ಲಿದೆ. ಆ ಬಲಗಣ್ಣಿನಲ್ಲೇ ಜೀವ ಇದ್ದಾಗ ಎಚ್ಚರಕ್ಕೆ ನಿಯಾಮಕನಾದಂತಹ ಭಗವಂತ ಜೀವನನ್ನು ಎಚ್ಚರವಾಗಿಡ್ತಾನೆ ಅಂತ ಉಲ್ಲೇಖ ಇದೆ. ಅದಕ್ಕಾಗಿ ಕೇಳ್ತಿದ್ದಾರೆ, ಮೂರ್ಛೆಯಲ್ಲಿ ಭಗವಂತನಿಗಿಂತ ಹೊರತಾಗಿ ಕಣ್ಣಿನಲ್ಲಿ ಇವನಿದ್ರೆ, ಇವನು ಕಣ್ಣಿನಲ್ಲಿ ಇರುವುದು ಅಂದ್ರೆ ಅದು ಜಾಗೃತ ಅವಸ್ಥೆಯೇ ಆಯಿತು. ಅದು ಮೂರ್ಛಾವಸ್ಥೆ ಅಂತ ಹೇಗನ್ಬೇಕು? ಜಾಗೃತ ಅವಸ್ಥಾ ಅನುಪ್ರವೇಶೇನ, ಜಾಗೃತ ಅವಸ್ಥೆಯಲ್ಲಿ ಅವನಿದ್ದಾನೆ ಅಂತ ಆಗಿಬಿಡ್ತು. ಇಲ್ಲ, ಅವನು ಜಾಗೃತ ಅವಸ್ಥೆಯಲ್ಲಿ ಇರೋದಿಲ್ಲ, ಕಣ್ಣಿನಲ್ಲಿ ಇರೋದಿಲ್ಲ ಅವನು, ಹೊರತು ಭಗವತಿ ಅವಸ್ಥಾನೆ, ಭಗವಂತನಲ್ಲಿ ಅವನು ಇರ್ತಾನೆ ಅಂತ ಒಂದು ವೇಳೆ ಒಪ್ಪಿಬಿಟ್ರೆ ಅದನ್ನ ನಿದ್ರೆ ಅಂತ ಹೇಳಿದಾಗಾಯ್ತು. ಸರಿಯಾ? ಭಗವತಿ ಅವಸ್ಥಾನೆ, ಮೂರ್ಛಾವಸ್ಥೆಯಲ್ಲಿ ಜೀವ ಭಗವಂತನಲ್ಲಿ ಇರ್ತಾನೆ ಅಂತ ಒಂದು ವೇಳೆ ಹೇಳಿದ್ರೆ ಆವಾಗ ಅದನ್ನ ಮೂರ್ಛೆ ಅಂತ ಹೇಗೆ ಹೇಳ್ತೀರಿ ನೀವು? ಅದನ್ನು ನಿದ್ರೆ ಅಂತ ಹೇಳ್ದಂಗೆ ಆಗ್ಬೇಕಾದ್ರೆ ಸುಪ್ತಿ ಸಾಂಕರ್ಯೇಣ. ಯಾಕೆಂದ್ರೆ ಭಗವಂತನಲ್ಲಿ, ಪ್ರಾಜ್ಞನಾಮಕ ಭಗವಂತನಲ್ಲಿ ಇರುವುದೇ ನಿದ್ರೆ. ಹೀಗೆ ಭಗವಂತನಲ್ಲಿ ಇದ್ದಾನೆ ಅಂದಮೇಲೆ ಅದನ್ನು ಮೂರ್ಛಾವಸ್ಥಾ ಅನ್ನುವುದು ಹೇಗೆ? ಎಚ್ಚರಾವಸ್ಥೆನೂ ಅಲ್ಲ, ಅದನ್ನ ಒಪ್ಪೋಣ. ಮೂರ್ಛಾವಸ್ಥಾ ಅನ್ನೋದು ಪ್ರತ್ಯೇಕ ಅವಸ್ಥೆನೇ ಅಲ್ಲ. ಯಾಕೆಂದ್ರೆ ಆವಾಗ ಅವನು ಭಗವಂತನಲ್ಲಿ ಇದ್ದಾನೆ ಜೀವ ಅಂದ್ರೆ ಅದು ಎಚ್ಚರಾವಸ್ಥೆಯೇ ಆಯ್ತು. ನಾನು ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಮಾಡಿದೆ. ಮೂರ್ಛಾವಸ್ಥೆಯಲ್ಲಿ ಜೀವ ಭಗವಂತನಲ್ಲಿ ಇರ್ತಾನೆ ಅಂತ ಆದ್ರೆ ಆಗದು ನಿದ್ರಾವಸ್ಥೆಯೇ ಆಯ್ತು, ಎಚ್ಚರಾವಸ್ಥೆ ಅಲ್ಲ. ಸುಪ್ತಿ ಸಾಂಕರ್ಯೇಣ, ಸುಪ್ತ್ಯವಸ್ಥೆಗೂ ಈ ಮೂರ್ಛಾವಸ್ಥೆಗೂ ಸಾಂಕರ್ಯ ಬಂತು. ಆದ್ರಿಂದ ತಸ್ಯಾಹ ಪೃಥಕ್ ಅವಸ್ಥಾನತ್ವ ಅಯೋಗಾತ್, ಅದೊಂದು ಪ್ರತ್ಯೇಕ ಅವಸ್ಥೆ ಅಂತಲೇ ಹೇಳಲಿಕ್ಕೆ ಬರೋದಿಲ್ಲ ಇತ್ಯಾದಿ ಆಕ್ಷೇಪ. ಇವೇ ಮೊದಲಾದ ಅಯೋಗಾಚ್ಚ ಇತಿ ಚೋದ್ಯಾನಂ, ಇವಿಷ್ಟು ಪ್ರಶ್ನೆಗಳು. ಈ ಚೋದ್ಯಾನಂ ನಿರಾಸಾಯ, ಈ ಪ್ರಶ್ನೆಗಳ ಪರಿಹಾರಕ್ಕಾಗಿ ಪ್ರಾಪ್ತಾನೆ, ಅದಕ್ಕೆ ಮುಂದೆ ಸಂಧೇ ಸೃಷ್ಟಿರಾಹಿ ಇತ್ಯಾದಿ ಸೂತ್ರಗಳು ಮತ್ತೆ ಆ ಸೂತ್ರಗಳ ಅಧಿಕರಣಗಳು ಹೊರಟಿವೆ ಅಂತ ತಾತ್ಪರ್ಯ. ಹೀಗೆ ಇವು 6 ಅಧಿಕರಣಗಳು ಹೊರಟಿವೆ. ಅವುಗಳ ಏನು ಮಹಿಮೆ ವರ್ಣಿತ ಆಗಿದೆಯೋ ಆ ಅಧಿಕರಣಗಳಲ್ಲಿ, ಅದು ಆ ಎಲ್ಲ ಮಹಿಮೆಯನ್ನ ಆಚಾರ್ಯರು ಸರ್ವಾವಸ್ಥಾ ಪ್ರೇರಕಶ್ಚ ಅಂತ ಉದ್ಧರಿಸಿದ್ದಾರೆ. ಅದನ್ನು ಮುಂದೆ ಏನು ಹೇಗೆ ಅಂತ ಉತ್ತರ ಏನು ಅಂತಂದ್ರೆ 39ನೇ ಭಾಗದಲ್ಲಿ, ಮುಂದಿನ ಭಾಗದಲ್ಲಿ ನೋಡೋಣ.